ನಮಸ್ತೆ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿರ್ತಕ್ಕಂತಹ ಬಹಳ ಪ್ರಮುಖವಾದ ವಿಚಾರ, SSLC ಅಂಕಪಟ್ಟಿಯ ಎರಡನೇ ಪ್ರತಿ ಪಡೆಯೋದು ಹೇಗೆ. ಅಂದರೆ SSLC ಮಾರ್ಕ್ಸ್ ಕಾರ್ಡ್ನ ಸೆಕೆಂಡ್ ಕಾಪಿ, ಅದು ಒರಿಜಿನಲ್ ಕಾಪಿನೇ ಆಗಿರ್ತೈತೆ, ಅದನ್ನು ಪಡೆಯೋದು ಹೇಗೆ, ಯಾಕೆ ಈ ಪರಿಸ್ಥಿತಿ ಉದ್ಭವಿಸ್ತದೆ. SSLC ಅಂಕಪಟ್ಟಿ ನಾನಾ ಕಾರಣಗಳಿಗೆ ಕಳೆದು ಹೋಗಿರ್ತದೆ. ಮನೆ ಶಿಫ್ಟ್ ಮಾಡಬೇಕಾದ್ರೂ, ಇಲ್ಲಿ ಜರ್ನಿ ಮಾಡಬೇಕಾದ್ರೂ, ಇನ್ನೆಲ್ಲ ಇಟ್ಟು ಮರೆತು ಎಲ್ಲ ಕಳೆದು ಹೋಗಿರ್ತೈತೆ, ಅದು ನಮಗೆ ಸಿಗೋದಿಲ್ಲ. ಮುಂದಿನ ಹಂತದ ಉನ್ನತ ವಿದ್ಯಾಭ್ಯಾಸಕ್ಕೆ, ಸರ್ಕಾರಿ ನೌಕರಿಗೆ, ಇನ್ನು ಬೇರೆ ಬೇರೆ ಆಗಿರ್ತಕ್ಕಂಥ ಖಾಸಗಿ ನೌಕರಿ ವಿಚಾರದಲ್ಲಿ ಮತ್ತು ಇನ್ನಿತರ ಕೆಲವು ಲೈಸೆನ್ಸ್ ವಿಚಾರದಲ್ಲಿ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಈ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಆಗ ನಿಮ್ಮ ಹತ್ರ ಕಾಪಿ ಇರೋದಿಲ್ಲ. ಆಗ ಇನ್ನೊಂದು ಕಾಪಿ ತರಿಸ್ಕೊಳ್ಬೋದಾ? ತರಿಸ್ಕೊಳ್ಬೋದು. ಹಾಗಾದ್ರೆ ಆ ಕಾಪಿ ತರಿಸ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಯಾವ ರೀತಿ ತರಿಸ್ಕೊಳ್ಬೇಕು, ಇದು ಎಲ್ಲಿ ಯಾವ ಆನ್ಲೈನಲ್ಲಿ ತರಿಸ್ಕೊಳ್ಬೇಕಾ, ಆಫ್ಲೈನಲ್ಲ, ಇದು ನಾವು ಓದಿರ್ತಕ್ಕಂಥ ಶಾಲೆಗೆ ಏನಾರ ಭೇಟಿ ಕೊಡಬೇಕಾ, ಭೇಟಿ ಕೊಡಬಾರ್ದಾ, ಆ ಮಾರ್ಕ್ಸ್ ಕಾರ್ಡ್ಸ್ಗೆ ಏನು ಪ್ರೊಸೀಜರ್ ಇದೆ, ಏನೇನು ದಾಖಲೆಗಳಿರಬೇಕು, ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ದಿನದಲ್ಲಿ ಈ ಮಾರ್ಕ್ಸ್ ಕಾರ್ಡು ನಿಮ್ಮ ಕೈಗೆ ತಲುಪುತ್ತೆ, ಈ ಥರದ್ದು ಎಲ್ಲ ಡೀಟೇಲ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ನೀವಿನ್ನು ನನ್ನ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಗಳೆಲ್ಲವೂ ಸಹ ನೇರವಾಗಿ ನಿಮ್ಮ ನೋಟಿಫಿಕೇಷನ್ಸ್ಗೆ ಬಂದು ಬೀಳ್ತವೆ. ನೋಡಿ, ನಮ್ಮದು ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ WHY ಸ್ಪೇಸ್ ಕೊಟ್ಟಿಗೆ ಆಮೇಲೆ ಸ್ಪೇಸ್ ಕೊಟ್ಟು ಯದುಕುಮಾರ್ ಅಂತೇಳಿ ಹೊಡಿಬೇಕು. ಸಿಗ್ತದೆ. ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ, ಕಳೆದೋಗಿದೆ, ತೀರಾ ಎಸೆನ್ಷಿಯಲ್, ನಿಮ್ಗೆ ಅರ್ಜೆಂಟಿಗೆ ಬೇಕಾಗಿದೆ. ಯಾವುದೋ ಕಾಲೇಜಿಗೆ ಕೊಟ್ಟಿರ್ತೀರ, ಅಲ್ಲಿ ಅವರು ನಿಮ್ಗೆ ವಾಪಸ್ ಹಿಂತಿರುಗಿಸೋದೆಲ್ಲ ಕೇಳಿದ್ರೆ ಮತ್ತು ನಿಮ್ಗೆ ವಾಪಸ್ ಕೊಡೋದೇ ಇರೋ ಪರಿಸ್ಥಿತಿ ಇರ್ಬೋದು. ಅಥವಾ ನೀವು ಜರ್ನಿ ಮಾಡಬೇಕಾದ್ರೆ ಅಥವಾ ಮನೆ ಶಿಫ್ಟ್ ಮಾಡಬೇಕಾದ್ರೆ ಬೇರೆ ಯಾವುದೋ ಕಾರಣಗಳಿಗೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ಕಳೆದೋದ್ರೆ ಚಿಂತೆ ಮಾಡಬೇಡಿ. ನಿಮಗೆ ಕೇವಲ 5 ದಿನದಲ್ಲಿ 800 ರಿಂದ 900 ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡ್ರೆ 5 ದಿನದಲ್ಲಿ ನಿಮ್ಮ ಮನೆ ಅಡ್ರೆಸ್ಗೆ SSLC ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಕಾಪಿ ಬಂದುಬಿಡುತ್ತೆ. ಕೇವಲ ಸೆಕೆಂಡ್ ಕಾಪಿ ಅಲ್ಲ, ಅದು ಕಳೆದವ್ರೆ ಥರ್ಡ್ ಕಾಪಿಗೆ ಅಪ್ಲೈ ಮಾಡ್ಬೋದು. ಅದು ನಿಮಗೆ ಮಿಸ್ಸರ್ 4th ಕಾಪಿವರೆಗೂ ನೀವೇನು ಮಾಡ್ಕೊಳ್ಬೋದು, SSLC ಮಾರ್ಕ್ಸ್ ಕಾರ್ಡ್ನ ನೀವು ಒರಿಜಿನಲ್ಲು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಸೇವೆಯನ್ನು ಸಲ್ಲಿಸೋದು ನಮಗೆ ಎಲ್ರಿಗೂ ಗೊತ್ತು, SSLC ಬೋರ್ಡ್ ಅಂತ ಕರಿತೀವಿ. ಈಗ SSLC ಮತ್ತು PUC ಎರಡೂ ಎಕ್ಸಾಮಿನೇಷನ್ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಬೋರ್ಡನ್ನು ಮರ್ಜ್ ಮಾಡಿದ್ದಾರೆ. ಅದನ್ನೇ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಕರಿತೀವಿ, KSEAB. ನೀವು ಇಲ್ಲಿಗೆ ಆನ್ಲೈನಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇದರ ಹೆಚ್ಚಿನ ಮಾಹಿತಿನ ನಾವು ಇಲ್ಲಿ ಹೇಳ್ಕೊಂಡು ಹೋಗ್ತೀವಿ. ಇವತ್ತು ಹೊರಟಿರ್ತಕ್ಕಂಥ ವಿಚಾರ ಇದೆ, SSLC ಅಂಕಪಟ್ಟಿ ಏನಿದೆ ನಿಮಗೆ, SSLC ಮಾರ್ಕ್ಸ್ ಕಾರ್ಡು, ಅದರ ಸೆಕೆಂಡ್, ಥರ್ಡ್, 4th ಕಾಪಿ ಪಡ್ಕೊಳ್ಳೋದು ಹೇಗೆ. ಮತ್ತು ಅಕಸ್ಮಾತ್ ಕೆಲವರು SSLC ಏನಾಗಿರ್ತಾರೆ, ಫೇಲ್ ಆಗಿರ್ತಕ್ಕಂಥದ್ದೇ ನಿಮಗೊಂದು ಕಾಪಿ ಬೇಕಾಗಿರ್ತೈತೆ, ಫೇಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಯಾಕಂದರೆ ಫೇಲ್ ಮಾರ್ಕ್ಸ್ ಕಾರ್ಡ್ ಎಲ್ಲೂ ಕೊಡೋದಿಲ್ಲ. ಅದು ಬೋರ್ಡ್ಗೆ ನೀವು ಏನು ಮಾಡಬೇಕಾಗುತ್ತೆ, ಬೋರ್ಡ್ಗೆ ಏನು ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡಿ ಬೋರ್ಡಿಂದ ನಿಮ್ಗೆ ತರಿಸ್ಕೊಳ್ಬೇಕಾಗ್ತದೆ. ಯಾವುದೇ ಸ್ಕೂಲ್ಗಳಿಗೆ ಫೇಲ್ ಮಾರ್ಕ್ಸ್ ಕಾರ್ಡ್ ಬರೋಲ್ಲ, ಬಟ್ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ಗಳು ಮಾತ್ರ ಆ ಶಾಲೆಗಳಿಗೆ ಕಳಿಸ್ಕೊಡ್ತಕ್ಕಂಥದ್ದು ಇದೆ. ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅಂತದನ್ನು ನೋಡೋಣ. ಈ ಪ್ರೊಸೀಜರ್ ಮಾಡೋದಕ್ಕಿಂತ ಮೊದಲು ನೀವು ಈ ಕೆಳಕಂಡ್ರೆ ಇರ್ತಕ್ಕಂಥ 4 ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕು. ಯಾವ್ಯಾವ ದಾಖಲೆಗಳು ರೆಡಿ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಒಂದು ಏನು ಈ KSEAB ಏನಿದೆ, SSLC ಬೋರ್ಡ್ ಅನ್ಬೋದು ಅಥವಾ KSEAB ಅಂತ ಅನ್ಬೋದು, ಅದರ ಒಬ್ಬರು ಕಾರ್ಯದರ್ಶಿ ಇರ್ತಾರೆ, ಒಬ್ಬರು ಕಾರ್ಯದರ್ಶಿ, ಸೆಕ್ರೆಟರಿ ಇರ್ತಾರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ. ಅವ್ರಿಗೂ ಒಂದು ಅರ್ಜಿಯನ್ನು ಬರೀತಕ್ಕಂಥದ್ದು, ಒಂದು ಅರ್ಜಿ ರೆಡಿ ಮಾಡ್ಕೊಳ್ಬೇಕು. ಆ ಅರ್ಜಿಯ ಪ್ರತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಆ ಅರ್ಜಿ ಪ್ರತಿನಲ್ಲಿ ಏನೇನು ಫಿಲ್ ಮಾಡಬೇಕು, ಅರ್ಜಿ ಪ್ರತಿ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಅದೊಂದು ಅರ್ಜಿ, ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಕೊಳ್ಬೇಕು. ಯಾರಿಗೆ ಬರೀಬೇಕಿದು ಅಂದರೆ ಕಾರ್ಯದರ್ಶಿಗಳು, KSEAB ಅಂದರೆ SSLC ಬೋರ್ಡ್ಗೆ ಕಾರ್ಯದರ್ಶಿಗಳಿಗೆ ಬರೀತಕ್ಕಂಥ ಒಂದು ಅರ್ಜಿ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ ಒಂದು ಅಫಿಡವಿಟ್, ಕಾಪಿ ಆಫ್ ಅಫಿಡವಿಟ್, ಒಂದು ಅಫಿಡವಿಟ್ ರೆಡಿ ಮಾಡ್ಕೊಳ್ಬೇಕು. ಆ ಅಫಿಡವಿಟಲ್ಲಿ ಏನೇನು ಮ್ಯಾಟರ್ ಇರಬೇಕು, ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು, ಅದರಲ್ಲಿ ಹೆಂಗೆ ಫಿಲ್ ಮಾಡಬೇಕು ಅನ್ನೋ ವಿಚಾರನ ಇನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಒಂದು ಅರ್ಜಿ, ಇನ್ನೊಂದು ಅಫಿಡವಿಟ್. ಮೂರನೇದು ಮೂಲ ಅಂಕಪಟ್ಟಿ ಪ್ರತಿ ಇದ್ದಲ್ಲಿ, ಕಾಪಿ ಆಫ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಾದರೂ ಇದ್ದಲ್ಲಿ ಅಂತ ಹೇಳ್ತಾರೆ. ಮೂಲ ಅಂಕಪಟ್ಟಿಯ ಪ್ರತಿ ಹೇಳ್ತಾ ಇದ್ದಾರೆ. ಕಾಪಿ ಆಫ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ ಅಂಕಪಟ್ಟಿ ಯಾವುದಾದ್ರೂ ಜೆರಾಕ್ಸ್ ಪ್ರತಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಇದ್ದರೆ ಅಂತ ಹೇಳ್ತಿದ್ದಾರೆ. ಮೂಲ ಅಂಕಪಟ್ಟಿ ಯಾವುದೋ ಇರ್ತೈತೆ, ಜೆರಾಕ್ಸ್ ಇರ್ತೈತೆ, ನಿಮ್ಮದು ಮೂಲ ಅಂಕಪಟ್ಟಿದೆ, ಅದು ಒಂದು ಜೆರಾಕ್ಸ್ ಇರ್ತದೆ, ಬಟ್ ಒರಿಜಿನಲ್ ಕಳೆದೋಗಿರ್ತೈತೆ, ಒರಿಜಿನಲ್ ನಿಮ್ಮ ಕೈಗೆ ಸಿಕ್ಕಿರೋದಿಲ್ಲ. ಒರಿಜಿನಲ್ ನಿಮಗೇನು ಮುಂದಿನ ಹೈಯರ್ ಎಜುಕೇಷನ್ಸ್ಗೆ, ಬೇರೆ ಬೇರೆ ನಾನಾ ಕಾರಣಗಳಿಗೆ, ಗೌರ್ಮೆಂಟ್ ಜಾಬ್ಗೋಸ್ಕರ, ಖಾಸಗಿ ಬೇರೆ ಬೇರೆ ಲೈಸೆನ್ಸ್ಗಳು ಪಡ್ಕೊಳ್ಳೋದಕ್ಕೋಸ್ಕರ ಇದು ಬೇಕಾದಂಥ ಸಂದರ್ಭದಲ್ಲಿ ಆಗ ನಿಮಗೆ ಆ ಮೂಲ ಪಟ್ಟಿದೆ ಯಾವ್ದಾರು ಒಂದು ಜೆರಾಕ್ಸ್ ಇದ್ದರೆ ಆ ಜೆರಾಕ್ಸ್ ಕಾಪಿ. ನೆಕ್ಸ್ಟ್ ಆಧಾರ್ ಕಾರ್ಡ್, ಕಾಮನ್ನಾಗೆಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ. ಈ 4 ಏನು ಮಾಡಬೇಕು ಅಂದರೆ ದಾಖಲೆಗಳನ್ನ ಫಸ್ಟ್ ರೆಡಿ ಮಾಡಿಟ್ಕೊಂಡು ಅವುಗಳನ್ನ ಸ್ಕ್ಯಾನ್ ಮಾಡಿ PDF ಆಗಿ ಕನ್ವರ್ಟ್ ಮಾಡ್ಕೊಂಡು ಎಷ್ಟು KB ಇರಬೇಕಪ್ಪ ಅಂದರೆ 500 KB
1 MB ಒಳಗಡೆ ಇರಬೇಕು. 500 KB ಇಂದ 1 MB ಒಳಗಿರ್ತಕ್ಕಂಥದ್ದು ರೀತಿಯಲ್ಲಿ ಅವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು PDF ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನೀವು ಈ ದಾಖಲೆಗಳನ್ನ ನೀವೇನು ಮಾಡಬೇಕು ಅಂತಂದರೆ KSEAB ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ KSEAB.Karnataka ನೀವು ಆನ್ಲೈನಲ್ಲಿ ಹೋದರೆ ಗೂಗಲಲ್ಲಿ ಹೋಗಿ ಅದರಲ್ಲಿ ಆನ್ಲೈನ್ ಸರ್ವಿಸ್ ಅಂತೇಳಿ ಆಯ್ಕೆ ಮಾಡ್ಕೊಂಡು ಆನ್ಲೈನ್ ಸರ್ವಿಸಲ್ಲಿ SSLC ಅನ್ನೋದು ಆಯ್ಕೆ ಮಾಡ್ಕೊಂಡು ಆ SSLC ಹತ್ರ SSLC DPC/TPC/QPC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅಂದರೆ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಈ ಥರ ಫೋರ್ತ್ ಕಾಪಿ ಏನು ಹೇಳ್ತೀವಿ, ಈ ಥರದ್ದು ಒಂದು ಅದೊಂದು ವೆಬ್ ಲಿಂಕ್ ಇರ್ತದೆ. ಅಲ್ಲಿಗೆ ಹೋಗಿ ನೀವು ಓಪನ್ ಮಾಡ್ಕೊಂಡು ಅಲ್ಲಿ ನೀವೆಲ್ಲ ಇವನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತೈತಿ. ಇದು ಇಂಪಾರ್ಟೆಂಟು. ಅಪ್ಲೋಡ್ ಮಾಡಿ ನೀವು ಆನ್ಲೈನಲ್ಲಿ ಏನು ಮಾಡಬೇಕು ಅಂದರೆ ಫೀಸ್ ಕಟ್ಟೋದಕ್ಕೂ ಅವಕಾಶ ಇದೆ. ಪೇಮೆಂಟ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ನೀವೆಲ್ಲ ಅಲ್ಲೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಅರ್ಜಿ ಸಲ್ಲಿಸಿದ ಮೇಲೆ ನೋಡಿ, ಈಗ ನಾನು ಪೇಮೆಂಟ್ ಡೀಟೇಲ್ಸ್ ಹೇಳಿದೆ. ಈಗ ಪೇಮೆಂಟ್ ಆನ್ಲೈನಲ್ಲೇ ನೀವು ಏನು ಮಾಡ್ಬೋದು, ಪೇ ಮಾಡ್ಬೋದು. ಆನ್ಲೈನ್ ಇವಾಗ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ನಾವು ಆನ್ಲೈನಲ್ಲೇ ಪೇ ಮಾಡ್ತೀವಿ. ನಮಗೆ ATM ಕಾರ್ಡ್ ಇರ್ಬೋದು ಅಥವಾ ಗೂಗಲ್ ಪೇ, ಫೋನ್ಪೇ ಈ ಥರದ್ರಲ್ಲಿ ಏನೇ ಅನುಕೂಲಗಳು ಪಡ್ಕೊಂಡು ನಾವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಹಂಗಾರೆ ಎಷ್ಟು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಪ್ಪ ಅಂತಂದರೆ ನೋಡಿರಿ, ಇದರಲ್ಲಿ ಜನರಲ್ ಸರ್ವಿಸ್ ಆ್ಯಂಡ್ ಸ್ಪೆಷಲ್ ಸರ್ವಿಸ್ ಅಂತ 2 ರೀತಿ ಐತಿ. ಏನು ಜನರಲ್ ಸರ್ವೀಸು, ಸ್ಪೆಷಲ್ ಸರ್ವೀಸು ಅಂತಂದರೆ, ಜನರಲ್ ಸರ್ವೀಸು ಅಂತಂದರೆ 30 ದಿನ ತಗೊಂತಾರೆ. ಅಂದರೆ ವರ್ಕಿಂಗ್ ಡೇಸ್ 30 ದಿನ ತೆಗೆದುಕೊಳ್ತಾರೆ. ಅಂದರೆ 1 ತಿಂಗಳು ಅಥವಾ 1 ತಿಂಗಳು 5 ದಿನ. ಈ 30 ವರ್ಕಿಂಗ್ ಡೇಸ್ ಹೆಚ್ಚು ಕಡಿಮೆ 40 ದಿನ ಆಗೋಗ್ಬಿಡ್ತೈತಿ. 40 ದಿನ 1 ತಿಂಗಳ ಮೇಲೆ 10 ದಿನ ಎಕ್ಸ್ಟ್ರಾ ಆಗ್ತೈತಿ. ಈ ಥರ ಒಂದು ಸಾಮಾನ್ಯ ಸೇವೆ ಜನರಲ್ ಸರ್ವೀಸು ಅಂತಂತಂದರೆ 30 ವರ್ಕಿಂಗ್ ಡೇಸ್ ಕೆಲಸದ ದಿನಗಳು ತೆಗೆದುಕೊಂಡ್ರೆ ಒಟ್ಟಾರೆಯಾಗಿ ನಾವು ಲೆಕ್ಕ ಹಾಕೋದಾದರೆ 40 ದಿನ ಆಗೋಗ್ಬಿಡ್ತೈತಿ. ಯಾಕಂದರೆ ಅಲ್ಲಿ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರುತ್ತೆ, ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ, ಭಾನುವಾರ ರಜಾ, ಕೆಲವು ಹಬ್ಬಗಳು ಬಂದರೆ ಎಲ್ಲ ರಜೆ ಹಾಕೊಂಡ್ರೆ 45 ದಿನ ಆಗೋತಿ. ಇಷ್ಟು ದಿನ ಟೈಮ್ ತಗೊಂಡು ನಿಮಗೆ ನಿಮ್ಮ ಅಡ್ರೆಸ್ಗೆ ಅಂಕಪಟ್ಟಿಯನ್ನು ಕಳಿಸ್ಬೇಕು ಅನ್ನೋದಾದರೆ ನಿಮ್ಮ ಅಡ್ರೆಸ್ಗೆ ಅಂಕಪಟ್ಟಿ ಬಂದುಬೀಳುತ್ತೆ. ಆವಾಗ ಇಷ್ಟು ಡ್ಯೂರೇಷನ್ ಆಗುತ್ತೆ. ಅದಕ್ಕೆ ಏನೇನು ಫೀಸ್ ಐತೆ ನೋಡಿ. ಈ ಸಾಮಾನ್ಯ ಸೇವೆ ಜನರಲ್ ಸರ್ವೀಸ್ ನೀವು ಪಡ್ಕೊಳ್ಬೇಕು, ನಿಧಾನವಾಗಿ ನನಗೆ ಅಂಕಪಟ್ಟಿ ನಮ್ಮ ಮನೆಗೆ ಬರಬೇಕು ಅಂತ ಏನಾದರೂ ನೀವು ಬಯಸಿದ್ರೆ, ನನಗೇನು ಈಗ ಅರ್ಜೆಂಟ್ ಬೇಡ, ಸ್ವಲ್ಪ ದಿನ ನಿಧಾನಕ್ಕೆ ಬರಲಿ ಅನ್ನೋದಾದರೆ ಜನರಲ್ ಸರ್ವಿಸ್ ನೀವು ತೆಗೆದುಕೊಳ್ಬೇಕು. ಆ ಜನರಲ್ ಸರ್ವಿಸಲ್ಲಿ ಜನರಲ್ ಸರ್ವಿಸ್ನಲ್ಲಿ ನಿಮಗೆ ಸೆಕೆಂಡ್ ಕಾಪಿ ಪಡ್ಕೊಳ್ಳೋದಕ್ಕೆ 875 ರೂಪಾಯಿ ಅಮೌಂಟ್ ಇದೆ. ಸರ್ ಸೆಕೆಂಡ್ ಕಾಪಿನೂ ಇಲ್ಲ, ನನ್ನ ಹತ್ರ ಆಲ್ರೆಡಿ ಸೆಕೆಂಡ್ ಕಾಪಿ ತರಿಸ್ಕೊಂಡಿದ್ದೀನಿ, ಈಗ ಇನ್ನೂ ಒಂದು ಕಾಪಿ ಬೇಕು ನನಗೆ, ಥರ್ಡ್ ಕಾಪಿಗೆ 3500 ರೂಪಾಯಿ. ಅದು ಕಳೆದು ಹೋಗೈತೆ ಅಥವಾ ಅದು ಸಿಗ್ತಾಯಿಲ್ಲ ನನಗೆ ಥರ್ಡ್ ಕಾಪಿನ, ಇನ್ನೂ ಒಂದು ಕಾಪಿ ತರಿಸ್ಕೊಳ್ಳೋಕೆ ಅವಕಾಶ ಇದೆ. ಫೋರ್ತ್ ಕಾಪಿಗೆ 5250 ರೂಪಾಯಿ ದುಡ್ಡು ಆಗ್ತದೆ. ಫೋರ್ತ್ ಕಾಪಿನೂ ಕಳೆದೋಯ್ತು ಅಥವಾ ಅದು ಸಿಕ್ಕಲಿಲ್ಲ ಅಂದರೆ ಫಿಫ್ತ್ ಕಾಪಿ ತರ್ಸೋಕ್ಕೆ ಅವಕಾಶ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಒಂದು ಕಾಪಿ ಇಲ್ಲ ಅಂದರೆ ಸೆಕೆಂಡ್ ಕಾಪಿಗೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ಇವರು ಮುಂದುವರಿಸಿ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಫೋರ್ತ್ ಕಾಪಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ನಡೆ ತೀರಾ. ಯಾಕಂದರೆ ನಾನಾ ಕಾರಣಗಳಿಗೆ ಕೆಲವು ಕಳೆದೋಗ್ತದೆ. ನೆಕ್ಸ್ಟ್ ಅಥವಾ ಸ್ಪೆಷಲ್ ಸರ್ವಿಸ್ ಬೇಕಪ್ಪ ನಿಮಗೆ. ಸ್ಪೆಷಲ್ ಸರ್ವಿಸ್ ಅತಿ ಬೇಗ ಬರಬೇಕು ನನಗೆ. ಈಗ ದೇವ್ರ ದರ್ಶನ ಮಾಡೋಕ್ಕೊಳ್ಬೇಕಾದ್ರೆ ನಿಮ್ಗೆ 2 ರೀತಿ ಕ್ಯೂ ಇರ್ತೈತೆ. ಒಂದು ಕಾಮನ್ನ ಕ್ಯೂ ಆದರೆ ತುಂಬ ಸುತ್ತ ಹಾಕೊಂಡು ಬರಬೇಕು, ಅದಕ್ಕೇನು ಯಾವುದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ವಿಶೇಷವಾಗಿರ್ತಕ್ಕಂಥ VIP ಥರದ ವಿಶೇಷವಾಗಿರ್ತಕ್ಕಂಥ ಸರ್ವಿಸು ನೀವು ಬೇಗ ದೇವ್ರ ದರ್ಶನ ಪಡೆದುಕೊಳ್ಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕಟ್ಟಬೇಕು. ದುಡ್ಡು ಜಾಸ್ತಿ ಕಳಿಸಿದ್ರೆ ನಿಮಗೆ ಜಾಸ್ತಿ ಕ್ಯೂ ನಿಂತ್ಕೊಳ್ಳೋಂಗಿಲ್ಲ, ಬೇಗ ನೀವು ದೇವ್ರ ದರ್ಶನ ಕೊಟ್ಟುಬಿಡ್ಬೋದು. ಇದು ಹಂಗೇನೇನು. ಜನರಲ್ ಸರ್ವಿಸು ಅಂದರೆ ಕಾಮನ್ನಾಗಿ ಭಾಳ ದಿನಗಳು, ಒಂದು 30 ವರ್ಕಿಂಗ್ ಡೇಸ್ ಅಂದರೆ 40-45 ದಿನಗಳು ತೆಗೆದುಕೊಂಡು ನಿಮಗೆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಮನೆಗೆ ಕಳಿಸ್ಕೊಟ್ಟ ಅಂಥದ್ದು, ಅದು ನಿಧಾನಕ್ಕಾಗುತ್ತೆ ಸೇವೆ. ಸ್ಪೆಷಲ್ ಸರ್ವಿಸ್ ಅಂದರೆ ತುಂಬ ತ್ವರಿತವಾಗಿ, ತುಂಬ ಫಾಸ್ಟಾಗಿ, ತುಂಬ ತ್ವರಿತವಾಗಿ ನಿಮಗೆ ಮಾರ್ಕ್ಸ್ ಕಾರ್ಡು ನಿಮ್ಮ ಮನೆಗೆ ಬಂದು ಬೀಳ್ತೈತೆ. ಹೆಂಗಪ್ಪ ಅಂದರೆ ವಿಶೇಷ ಸೇವೆ ಸ್ಪೆಷಲ್ ಸರ್ವಿಸ್ 5 ವರ್ಕಿಂಗ್ ಡೇಸ್ ಅಂದರೆ ವಿತಿನ್ 1 ವಾರದೊಳಗಡೆ ನಿಮ್ಮ ಅಡ್ರೆಸ್ಗೆ ಈ ಮಾರ್ಕ್ಸ್ ಕಾರ್ಡನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿ, ನೀವು 4 ಕಾಪಿ ರೆಡಿ ಮಾಡ್ಕೊಳ್ಬೇಕು. 1 ಆಧಾರ್ ಕಾರ್ಡು. ಈಗ ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಯಾವುದಾದ್ರೂ ಒಂದು ಜೆರಾಕ್ಸ್ ಕಾಪಿ ಇದ್ದರೆ, ಆ ಥರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಕಾಪಿ ಇದ್ದರೆ ಜೆರಾಕ್ಸ್ ಕಾಪಿ, ಆಧಾರ್ ಕಾರ್ಡು ಅದ್ರದ್ದು ಜೆರಾಕ್ಸು. 2 ಆದಮೇಲೆ KSEAB ಕಾರ್ಯದರ್ಶಿಗಳಿಗೆ ಒಂದು ಲೆಟರ್ ರೆಡಿ ಮಾಡ್ಕೊಳ್ಬೇಕು ಮತ್ತು ಒಂದು ಅಫಿಡವಿಟ್ ರೆಡಿ ಮಾಡ್ಕೊಳ್ಬೇಕು. ಈ 4 ಕಾಪಿನ 500 KB ಇಂದ 1 MB ಒಳಗಡೆ ಸ್ಕ್ಯಾನ್ ಮಾಡಿ ನೀವು ಇಟ್ಕೊಂಡು KSEAB ಅಲ್ಲಿಗೆ ಹೋಗಿ, ಆನ್ಲೈನ್ ಸರ್ವಿಸ್ಗೆ ಹೋಗಿ, ಅಲ್ಲಿ SSLC ಅಂತ ಹೋಗಿ, ಅಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಏನು ಬರ್ತೈತೆ, ಒಂದು ವಿಂಗ್ ಬರ್ತೈತೆ, ಅಲ್ಲಿ ಹೋಗಿ ನೀವು ಆನ್ಲೈನ್ ಸರ್ವಿಸ್ ಮಾಡಿ ಅಲ್ಲಿ ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡಿ ನೀವು ಆನ್ಲೈನಲ್ಲಿ ಪೇಮೆಂಟ್ ಇಷ್ಟು ಕಟ್ಟಿ, ಎಷ್ಟು ಬೇಕು ನಿಮಗೆ ಬೇಗ 5 ದಿನದೊಳಗಡೆ ಬೇಕು ಅಂತಂದರೆ ನೀವು ಅಮೌಂಟ್ ಜಾಸ್ತಿ ಕಟ್ಟಬೇಕಾಗುತ್ತೆ. ನೋಡಿ, ಸ್ಪೆಷಲ್ ಸರ್ವಿಸ್ಗೆ ಸೆಕೆಂಡ್ ಕಾಪಿಗೆ 1750 ಇದೆ, ಥರ್ಡ್ ಕಾಪಿಗೆ 5250 ಇದೆ, ಫೋರ್ತ್ ಕಾಪಿಗೆ 8750 ರೂಪಾಯಿ ಇದೆ. ಇದು ಇರ್ತಕ್ಕಂಥ ಅಮೌಂಟ್. ಅಂದರೆ ಸ್ಪೆಷಲ್ ಸರ್ವಿಸ್ಗೆ ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಆಗ್ತದೆ. ಯಾಕಂದರೆ ಬೇಗ ಬರುತ್ತೆ ನಿಮಗೆ. 4-5 ದಿನ, ಒಂದು ವಾರದಲ್ಲಿ ಬಂದುಬಿಡ್ಬೇಕು ನನಗೆ ಅಂದರೆ ಸ್ಪೆಷಲ್ ಸರ್ವಿಸ್ ತಗೊಬೇಕು.
ಆರಾಮಾಗಿ ಒಂದು ತಿಂಗ್ಳಿಗೆ ಬರಲಿ ನಿಧಾನಕ್ಕೆ ಅನ್ನೋದಾದರೆ ನೀವು ಜನರಲ್ ಸರ್ವಿಸ್ ತಗೊಬೇಕು. ಹಾಗಾಗಿ ಅದ್ರದ್ದು ಎಷ್ಟು ಅಮೌಂಟ್ ಅನ್ನೋದೆಲ್ಲ ಡೀಟೇಲ್ಸ್ ಇದೆ. ಇದು ನೀವು ಓದಿರ್ತಕ್ಕಂಥ ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಅಥವಾ ಮೊಬೈಲಲ್ಲೇ ನೀವೇನು ಮಾಡ್ಬೋದು ಅಂತಂದರೆ KSEAB ಅಂತೇಳಿ ಆನ್ಲೈನಲ್ಲಿ ಗೂಗಲಲ್ಲಿ ಹೋಗಿ ಹೊಡೆದು ಅಲ್ಲೇನು ನಾವು ಫಾಲೋ ಹೇಳಿದ್ದೀವಿ ಆ ಥರ ಹೋಗಿ ನೀವು ಆರಾಮಾಗಿ ಅವನ್ನೆಲ್ಲ ಮೊಬೈಲಲ್ಲಿ ಒಂದು ಸ್ಕ್ಯಾನರ್ ಇಟ್ಕೊಂಡು, ಕ್ಲಿಯರ್ ಸ್ಕ್ಯಾನರ್ ಥರದ್ದು ಒಂದು ಸ್ಕ್ಯಾನರ್ ಇಟ್ಕೊಂಡು ಎಲ್ಲ ಇಷ್ಟು ಏನು ಒಂದು GB KB ಏನು ಹೇಳಿದ್ದೀವಿ MB ಅಷ್ಟರೊಳಗಡೆ ನೀವು ಸ್ಕ್ಯಾನ್ ಮಾಡಿ ಎಲ್ಲ ಇಟ್ಕೊಂಡು ಅವನ್ನೆಲ್ಲ ಅಪ್ಲೋಡ್ ಮಾಡಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಅವನ್ನೆಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಸ್ಪೆಷಲ್ ಸರ್ವೀಸು ಅಂತಂದರೆ ವಿತಿನ್ 1 ವೀಕಲ್ಲಿ, ಜನರಲ್ ಸರ್ವೀಸು ಅಂದರೆ ಒಂದು 40-45 ದಿನದಲ್ಲಿ ನಿಮಗೆ ಮಾಸ್ ಕಾರ್ಡು ನಿಮ್ಮ ಅಡ್ರೆಸ್ಸಿಗೆ ತಲುಪುತ್ತೆ. ಓದಿರ್ತಕ್ಕಂಥ ಶಾಲೆ ನೋಡಿ, ಫಸ್ಟ್ ನೀವು SSLC ಬರೆದಂಥ ಸಂದರ್ಭದಲ್ಲಿ ಒರಿಜಿನಲ್ ಮಾಸ್ ಕಾರ್ಡ್ ಆಯಾ ಶಾಲೆಗಳಲ್ಲಿ ನಿಮಗೆ ಕೊಡ್ತಾರೆ. ಆದರೆ ಈ ಥರ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಫೋರ್ತ್ ಕಾಪಿಗಳೇನಿದ್ದಾವೆ ಅಥವಾ ಫೇಲ್ ಮಾಸ್ ಕಾರ್ಡ್ ಏನಿದ್ದಾವೆ ಇವು ಆಯಾ ಶಾಲೆಗೆ ಬರೋದಿಲ್ಲ. ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಕೊಡೋದೇ ಅದಕ್ಕೋಸ್ಕರ. ನೀವು ಆಧಾರ್ ಕಾರ್ಡ್ ಏನು ಕೊಟ್ಟಿರ್ತೀರ ಆ ಆಧಾರ್ ಕಾರ್ಡ್ನ ಅಡ್ರೆಸ್ ಏನಿರ್ತೈತೆ ಆ ಅಡ್ರೆಸ್ಗೆ ಏನು ಮಾಡುತ್ತೆ ನಿಮ್ಮ ಮನೆಗೆ ಬಂದು ತಲುಪ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ಯಾರಾದರೂ SSLC ಮಾಸ್ ಕಾರ್ಡ್ ಏನಾದರೂ ನಿಮ್ಗೆ ಕಳ್ಕೊಂಡಿದ್ರೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ದಯವಿಟ್ಟು ತಿಳಿಸಿ. ಈ ಥರ ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಫೋರ್ತ್ ಕಾಪಿ ಪಡ್ಕೊಳ್ಬೋದು. ಒಳ್ಳೆಯದಾಗಲಿ. ಧನ್ಯವಾದಗಳು. ನೀವಿನ್ನೂ ನಮ್ಮ YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.